ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಒಂದು ಸಾಯಂಕಾಲ ತಿನ್ನೋಕೆ ಬೇಕಾದಂಥ ಚಾಟ್ಸನ್ನು ಮಾಡ್ಕೊಳ್ಳೋಣ ಅಂತ. ಇದಕ್ಕೆ ಬಾಸ್ಕೆಟ್ ಚಾಟ್ ಅಂತಾನು ಕೂಡ ಕರೀತಾರ. ಮತ್ತು ಇದನ್ನ ನಾವು ಏನಂತಂದ್ರೆ ಈಸಿಯಾಗಿ ಏನು ಮಾಡ್ಬೋದು ಅಂತಂದ್ರೆ ಮಾಡ್ಕೋಬೋದು. ಕಟೋರಿ ಚಾಟ್ ಅಂತ ಕೂಡ ಕರೀತಾರ, ಬಾಸ್ಕೆಟ್ ಚಾಟ್ ಅಂತ ಕೂಡ ಕರೀತಾರ. ಇದು ಕೂಡ ಒಂದು ಒಳ್ಳೆಯ ಒಂದು ಟೇಸ್ಟ್ ಕೊಡುವಂಥ ಚಾಟ್. ಮೊದಲಾಗಿ ಇದಕ್ಕೆ ಒಂದು ಬಾಸ್ಕೆಟ್ ಅನ್ನ ಮಾಡ್ಕೋಬೇಕು. ಬಾಸ್ಕೆಟ್ ಅಂತಂದ್ರೆ ಒಂದು ಕಟೋರಿಯನ್ನ ಮಾಡ್ಕೋಬೇಕು. ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತಂದ್ರೆ ಒಂದು ಕಪ್ಪು ಮೈದಾ ಹಿಟ್ಟು, 2 ಸ್ಪೂನಷ್ಟು ಕಾರ್ನ್ಫ್ಲೋರ್, ಸ್ವಲ್ಪ ಕಲಸ್ಕೊಳ್ಳೋಕ್ಕೆ ನೀರು. ಇಷ್ಟು ಏನು ಅಂತಂದ್ರೆ ಬೇಕಾಗಿತ್ತು. ಎಣ್ಣೆ ಒಳಗೆ ಇಡ್ರಿ. ಈ ರೀತಿಯಾಗಿ ಇಟ್ಬೇಕು. ಚಮಚೆ ಕೂಡ ಸ್ವಲ್ಪ ಬಿಸಿ ಆಗ್ಬೇಕು. ಎಣ್ಣೆ ಕಾಯ್ದು ಅದ್ರೊಳಗನ ಎಣ್ಣೆ ಕಾಯಿವರೆಗೂ ಇದು ಕೂಡ ಸ್ವಲ್ಪ ಬಿಸಿ ಆಗ್ಬೇಕು. ಇಷ್ಟಾದ್ಮೇಲೆ ಈ ಒಂದು ಚಮಚೆ ಏನೈತಲ್ಲ, ರೌಂಡ್ ಚಮಚೆ ಐತಲ್ಲ, ಇದನ್ನ ಸ್ವಲ್ಪ ಟಿಶ್ಯೂ ಪೇಪರ್ ಅಥವಾ ಒಂದು ಬಟ್ಟೆಯನ್ನು ತಗೊಂಡು ಒರೆಸ್ಕೋಬೇಕು. ಇದು ಸ್ವಲ್ಪ ಕೆಂಪಾಗಬೇಕು. ಇನ್ನು ಸ್ವಲ್ಪ ಇದನ್ನ ಮೀಡಿಯಮ್ ಒಂದು ಫ್ಲೇಮಲ್ಲಿನ ಈ ರೀತಿಯಾಗಿ ಕೆಂಪಾಗಿ ಮಾಡ್ಕೋಬೇಕು. ಕೆಂಪು ಮಾಡಿ ಸ್ವಲ್ಪ ಆರಾಕ್ ಬಿಡ್ಬೇಕು. ಹೊರಗಡೆ ತೆಗೆದ್ಮೇಲೆ ಆರಾಕ್ ಬಿಟ್ವಿ ಅಂತಂದ್ರೆ ಒಂದು ಚಾಕು ಸಹಾಯದಿಂದ ತೆಗೆದ್ವಿ ಅಂತಂದ್ರೆ ಒಂದು ಈಸಿಯಾಗಿ ಈ ಒಂದು ಟೋಪಿ ರೆಡಿ ಆಗ್ಬೇಕು. ತೆಳ್ಳಗನ ಹಾಕ್ಬೇಕು. ಯಾಕಂದ್ರೆ ಕುರುಕುರು ಹಾಕ್ಬೇಕಂತಂದ್ರೆ ಸ್ವಲ್ಪ ತೆಳ್ಳಗ ಹಾಕ್ಬೇಕು. ಈ ರೀತಿಯಾಗಿ ಮಾಡಿಕೊಂಡು ಕಾದಂತ ಎಣ್ಣೆ ಒಳಗೆ ಬಿಟ್ಕೊಂಡು ಎಕ್ಸ್ಟ್ರಾ ಬ್ಯಾಟ್ರ ಹೊರಗಡೆ ಹೋಗ್ಲಿ. ಹೋದ್ಮೇಲೆ
ಪರ್ಫೆಕ್ಟ್ ಆಗಿರ್ತೈತಿ. ಈಗಾಗಲೇ ನಾವು ಏನು ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದರ ಚಟ್ನಿನ ಇದರ ಈ ಒಂದು ಚಾಟಿಗೆ ಕೂಡ ಯೂಸ್ ಆಗಬೇಕು. ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಬಾಸ್ಕೆಟ್ಸ್ ಎಲ್ಲ ರೆಡಿ ಕಡ್ಲಿಕಾಳನ್ನು ನಾನು ರಾತ್ರಿ ನೆನೆ ಹಾಕಿ ಮುಂಜಾನೆ ಬೇಯಿಸ್ಕೊಂಡಿನಿ. ಮತ್ತು ಇದು ಆಲೂಗಡ್ಡೆ ಕೂಡ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿಟ್ಕೊಂಡಿರುವಂಥದ್ದು. ಇದು ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿಟ್ಕೊಂಡಿರುವಂಥದ್ದು. ಸ್ವಲ್ಪ ಅಚ್ಚ ಹಾಕ್ಬಿಡಿ. ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ, ಸೇವು, ಜೀರಿಗೆ ಪೌಡ್ರು, ಆಲೂಗಡ್ಡೆ ಫ್ರೈ ಮಾಡಿಟ್ಕೊಂಡಿದ್ದು, ಈ ಬಾಸ್ಕೆಟ್ಸ್ಗಳನ್ನ ಏನು ಮಾಡೋದಿಲ್ಲ ಮಾಡ್ಕೊಂಡಂತ ಈ ಒಂದು ಬೇಯಿಸ್ಕೊಂಡಂತ ಆಲೂಗಡ್ಡೆ ಏನಿದೆಯಲ್ಲ ಅದನ್ನ ಹಾಕೋಣ. ಹಾಗೇನೆ ಕಡಲೆಕಾಳು, ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕೋರಿ. ಅದಾದ್ಮೇಲೆ ಸ್ವಲ್ಪ ಜೀರಿಗೆ ಪೌಡ್ರು, ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಚ ಪುಡಿ, ಭಾಳ ಟೇಸ್ಟಿಯಾಗಿರ್ತೈತಿ. ಹಂಗೆ ಮಕ್ಕಳು ದೊಡ್ಡವರು ಎಲ್ಲರೂ ಇದನ್ನು ಇಷ್ಟಪಟ್ಕೊಂಡು ತಿನ್ನುವಂಥ ಚಾಟ್ ಇದು. ನೀವು ಒಂದ್ಸತಿ ಮನೆಯೊಳಗೆ ಮಾಡ್ಕೊರಿ, ಹೆಂಗಾಗಿತ್ತು ಅನ್ನುವಂಥದ್ದನ್ನು ಹೇಳ್ರಿ. ಎಲ್ಲರೂ ಇದು ಭಾಳ ಇಷ್ಟ ಆಗ್ತೈತೆ ಅನ್ಕೊಂಡು ನಾನು. ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ಹೆಂಗೆ ಬಂದಿತ್ತು ಅನ್ನೋಂಥದ್ದನ್ನು ಹೇಳ್ರಿ. ಮತ್ತು ನಮ್ಮ ಎಲ್ಲ ರೆಸಿಪಿಗಳು ನಿಮ್ಗೆ ಇಷ್ಟ ಆಗುವಂತಂದ್ರೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತು ಫ್ಯಾಮಿಲಿ ಜೊತೆ.
ದೊಡ್ಡವರು ಎಲ್ಲರೂ ಇದನ್ನ ಭಾಳ ಇಷ್ಟಪಟ್ಟು ತಿಂತಾರೆ. ಒಂದ್ಸರಿ ಮಾಡ್ರಿ ಹೆಂಗೆ ಬಂದಿತ್ತು ಅಂತ.